ಕಬ್ಬಿಣದ ಅಂಗಡಿಯಲ್ಲಿ ನೋಡೋಕ್ಕೆ ಏನು ಕೆಲಸ ಅಂದಾಗೆ ನನಗೆ ಕೂರಿಸಿದ್ದೀರಿ. ನಾನು ವೃತ್ತಿಯಲ್ಲಿ ವಕೀಲ, ಪೊಲಿಟಿಷಿಯನ್ ಆಗಿ ನನ್ನ ಕುಟುಂಬದಲ್ಲಿ ಬಂದಂಥ ಒಂದು ಇದು. ನನ್ನ ತಂದೆಯವರು 83ರಿಂದ ಶಾಸಕರು, ನನ್ನ ಅಣ್ಣ ಶಾಸಕ. ಅಲ್ಲಿಂದ ಇಲ್ಲಿವರೆಗೆ ಒಂದು ವಿಧಾನಸೌಧದಲ್ಲಿ ಒಂದು ನಮ್ಮ ಮನೆಯಲ್ಲಿ ಪವರ್ ಯಾವಾಗಲೂ ಇದೆ. ಹಾಗಾಗಿ ರಾಜಕಾರಣಿಯಾಗಿ ನೋಡಿದ್ದೇನೆ, ಅನೇಕ ಮುಖ್ಯಮಂತ್ರಿಗಳನ್ನು, ಅನೇಕ ಪ್ರೈಮ್ ಮಿನಿಸ್ಟರ್ ಕೂಡ ನೋಡಿದ್ದೇನೆ. ಇಲ್ಲಿ ಬಂದಿರತಕ್ಕಂಥ ನಮ್ಮ ನಿರ್ದೇಶಕರು ಮಾತಾಡಿದ ಮೇಲೆ ಅವರ ಮಾತುಗಳು ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ರಕ್ಷಿತಂದ ಯುವಕರು ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಚಿತ್ರಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಅವ್ರು ಹೇಳಿದ್ರಲ್ಲ, ಅದೊಂದು ಧೈರ್ಯ. ಆ ಧೈರ್ಯನ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗತ್ತೆ. ಇವತ್ತು ಆ ಯುವಕರು ಮಾಡಿರ್ತಕ್ಕಂಥ ಸಾಹಸದ ಕೆಲಸ, ಆ ಸಾಹಸದ ಕೆಲಸವನ್ನು ಲೋಕಾರ್ಪಣೆ ಮಾಡಿ, ಆ ಲೋಕಾರ್ಪಣೆಗೊಂಡ ನಂತರ ಆ ನಿರ್ಮಾಪಕರು ಮತ್ತು ಚಿತ್ರತಂಡ, ಇಡೀ ಚಿತ್ರತಂಡಕ್ಕೆ ಬರ್ತಕ್ಕಂಥ ಆರ್ಥಿಕ ಇರ್ಬೋದು, ಬೇರೆ ಬೇರೆ ಜನರ ಅಭಿಪ್ರಾಯಗಳಿರ್ಬೋದು, ಅದು ದೊಡ್ಡ ಆಸ್ತಿ. ಆ ಆಸ್ತಿ ಒಂದು ಕಾರ್ಯಗತ ಆಗಬೇಕಲ್ಲ, ಅದನ್ನು ಆ ಮಾತುಗಳನ್ನು ಇವತ್ತು ಹೇಳಿದೆ. ಇವತ್ತು ಕನ್ನಡ ಭಾಷೆ, ಇವತ್ತು ನಮ್ಮ ಭಾಷೆ ಶ್ರೇಷ್ಠವಾದಂಥ ಭಾಷೆ, ಸಾಮಾನ್ಯ ಭಾಷೆ ಅಲ್ಲ ಇದು. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಒಂದು ಬಹುದೊಡ್ಡ ಭಾಷೆ ನಮ್ಮ ಕನ್ನಡ ಭಾಷೆ. ಇವತ್ತು ಅದಕ್ಕೆ ಅದರದಾದಂಥ ಒಂದು ಸ್ಥಾನಮಾನ ಈ ನಾಡಿನಲ್ಲಿದೆ, ಪ್ರಪಂಚದಲ್ಲಿದೆ. ಇವತ್ತು ಈ ಕನ್ನಡ ಭಾಷೆಯಲ್ಲಿ ಈ ಚಿತ್ರಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಜನ ಪ್ರೋತ್ಸಾಹಿಸಿದ್ದಾರೆ ಅನ್ನೋದನ್ನು ನಾವು ಅತ್ಯಂತ ಹತ್ತಿರದಿಂದ ಇವತ್ತು ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ಭಾಷಾಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಕೂಡ ಮೊದಲಿಗೆ ಇವತ್ತು ಕುವೆಂಪು ಅವರ ನಾಡು, ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕುವೆಂಪು ಅವರು ಅನೇಕ ಕೃತಿಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಇವತ್ತು ಆ ನಾಡಿನಲ್ಲಿ ಇವತ್ತು ಈ ಚಿತ್ರವನ್ನು ರಕ್ಷಿತ್ ಅವರು ತಯಾರು ಮಾಡಿದ್ದಾರೆ. ಇವತ್ತು ಮಲೆನಾಡು ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ. ಇವತ್ತು ಪರಿಸರ ಇದೆ, ಇವತ್ತು ಸಂಬಂಧದ ಬಗ್ಗೆ ಮಾತಾಡಿದೆ. ಪರಿಸರ ನಾವೇನು ಇವತ್ತು ನಮ್ಮ ಮಕ್ಕಳಿನ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಯಾವ ರೀತಿ ಉತ್ತಮಗೊಳಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಇನ್ನೂ ಇವತ್ತು ಕಾಲ ಮಿಂಚಿಲ್ಲ, ನಾವು ಮಾಡಬೇಕಾಗಿದೆ. ಇವತ್ತು ಪರಿಸರ ಸಂಪೂರ್ಣವಾಗಿ ಪರಿಸರವನ್ನು ಹಾಳು ಮಾಡಿದವರೇ ನಾವು, ಅದನ್ನು ಕೊಂದಾಕಿದ್ದೀವಿ. ಪರಿಸರ ಉಳಿದಿಲ್ಲ ಇವತ್ತು ಅದು ನೇಚರ್ ಇದ್ದರೆ ನಾವು ಏನು ಬೇಕಾದ್ರೂ ಕೂಡ ಸಾಧನೆಯನ್ನು ಮಾಡ್ಬೋದು. ಇವತ್ತು ಸಂಬಂಧಗಳ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ GS ಉದ್ರಪ್ಪನವ್ರು ಒಂದು ಕಡೆ ಹೇಳ್ತಾರೆ ನೋಡಿ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಎಷ್ಟು ಕಷ್ಟವೂ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, ನಾನು ಎಂಬ ಹತ್ತಿರವಿದ್ದು ದೂರ ನಿಲ್ಲುವು ಈ ಅಮ್ಮಿನ ಕೋಟೆ ಒಳಗೆ. ನಾನು ಎಂಬ ದುರಹಂಕಾರದಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಪರಿಸರವನ್ನು ನಾವು ಉಳಿಸ್ಬೇಕಾಗಿದೆ. ಇವತ್ತು ನಮಗೆ ನಮ್ಮದೇ ಆದಂಥ ಜಾಗಗಳಿದೆ, ನಾವು ವಾಸ ಮಾಡೋದಕ್ಕೆ, ನಾವು ಎಂಜಾಯ್ ಮಾಡೋದಕ್ಕೆ, ನಮ್ಮ ಕುಟುಂಬವನ್ನು ಎಂಜಾಯ್ ಮಾಡೋದಕ್ಕೆ, ಸ್ನೇಹಿತರೊಟ್ಟಿಗೆ ಎಂಜಾಯ್ ಮಾಡೋದಕ್ಕೆ. ಇದರಲ್ಲಿ ನನ್ನ ಚಿತ್ರ ನೋಡಿಲ್ಲ, ನಾನು ಕೇಳಿದ್ದೀನಿ. ಇವತ್ತು ಪ್ರಾಣಿ ಸಂಕುಲ ಎಲ್ಲಿ ಬದುಕಬೇಕು? ಇವತ್ತು ಒಂದು ಕಡೆ ಮಲೆನಾಡಿನಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಆನೆಗಳು ನಾಡಿಗೆ ಬಂದು, ಕಾಡು ಪ್ರಾಣಿಗಳು ನಾಡಿಗೆ ಬಂದಿರತಕ್ಕಂಥದ್ದು. ಇವತ್ತು ಕಾಳಿಂಗ್ ಸರ್ಪ ಸಂತತಿ ಬಹಳಷ್ಟಿದೆ. ಆ ಬಹಳಷ್ಟು ಇದ್ದರೆ ಸಾಕಾಗಲಿಲ್ಲ, ಪೂರಕವಾಗಿ ಅದು ಬದುಕೋದಕ್ಕೆ ವ್ಯವಸ್ಥೆ ಆಗಬೇಕಲ್ಲ. ಆ ಬದುಕೋದಕ್ಕೆ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಮಾಡಿಕೊಡ್ಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಂದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಇವತ್ತು ಚಿರತೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆನೆಗಳ ಕಾಡು ಕೋಣ. ಇವತ್ತು ನಮ್ಮ ಬೆಳಗ್ಗೆ ಎದ್ದರೆ ನಾವು ಚಿಕ್ಕಮಗಳೂರಿನಲ್ಲಿ ಒಂದು ಸ್ವಲ್ಪ ಆಚೆ 8 ಕಿಲೋಮೀಟ್ರ್ ಆಚೆ ಹೋದರೆ ಕಾಡು ಕೋಣವನ್ನು ನೋಡ್ಕೊಂಬರ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ಪ್ರಾಣಿ ಸಂಘರ್ಷ ತುಂಬ ಆಗಿದೆ. ಇವತ್ತು ಈ ಪ್ರಾಣಿ ಸಂಘರ್ಷದಲ್ಲಿ ಅವರಿಗೆ ಅವ್ರದ್ದೇ ಆದಂಥ ಸ್ವತಂತ್ರ ಬದುಕನ್ನು ನಾವು ಕಲ್ಪಿಸಿಕೊಡದೇ ಇದ್ದರೆ, ಅಂಥ ಒಂದು ಪರಿಸರವನ್ನು ಕಾಪಾಡದಿದ್ರೆ ಮುಂದಿನ ಜೀವನ ನಮ್ಮೆಲ್ಲರದು, ಮುಂದಿನ ಪೀಳಿಗೆ ಭಾಳ ಕಷ್ಟ ಆಗ್ತದೆ. ಆ ಕೆಲಸ ಆಗಬೇಕಾಗಿದೆ. ಇವತ್ತು ಆ ಕೆಲಸ ಕನ್ನಡ ಭಾಷೆ ಬಗ್ಗೆ ಹೇಳಿದ್ವಿ. ಇವತ್ತು
ಇವತ್ತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿದ್ದಾರೆ. ನೀ ಮೆಟ್ಟುವ ನೆಲ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಏರುವ ಮರ ಸಹ್ಯಾದ್ರಿ, ಕುಡಿಯುವ ನೀರು ಕಾವೇರಿ ಅಂತ ಹೇಳಿದ್ದಾರೆ. ಅದಾಗಬೇಕಲ್ಲ, ಅದಾಗದೇ ಇದ್ದರೆ ಹೇಗೆ ಈ ನಾಡನ್ನು ನಾವು ಕಟ್ಟೋದಕ್ಕಾಗ್ತದೆ ಇವತ್ತು. ಹಾಗಾಗಿ ಇಂಥ ಕನ್ನಡ ಚಿತ್ರಗಳು ಮತ್ತೆ 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 ಬರಬೇಕಾದ್ರೆ ಅದಕ್ಕೆ ಅಷ್ಟೇ ರೀತಿಯ ಪ್ರೋತ್ಸಾಹವನ್ನು ಸಾರ್ವಜನಿಕವಾಗಿ ನಾವು ಕೊಟ್ಟು ಆ ಚಿತ್ರವನ್ನು ಮೇಲೆತ್ತಿ ಆ ಚಿತ್ರದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಮ್ಮ ಮನದಲ್ಲಿ ಮೂಡಿಸ್ಕೊಂಡು ಈ ಪರಿಸರವನ್ನು ಕಾಪಾಡ್ತಕ್ಕಂಥ ಈ ಚಿತ್ರರಂಗದಲ್ಲಿ ಏನು ವಾಟ್ ವಾಸ್ ಎಕ್ಸಾಕ್ಟ್ಲಿ ದಿ ಜಿಸ್ಟ್ ಬಂದಿದೆ, ಆ ಜಿಸ್ಟನ್ನು ಸಮಾಜಕ್ಕೆ ಹಂಚಿಕೆ ಆಗದ ರೀತಿಯಲ್ಲಿ ನಾವು ಮಾಡದೇ ಇದ್ದರೆ ಮುಂದಿನ ಪೀಳಿಗೆ ನಮ್ಮ ರಕ್ಷಿತ್ ಅಂತವರಿಗೆ ಉತ್ತೇಜನವನ್ನು ಸಿಗದೇ ಇದ್ದರೆ ಅವ್ರು ಮತ್ತೆ ಚಿತ್ರವನ್ನು ತೆಗೆಯೋದು ಹೇಗೆ? ಆ ನಿರ್ಮಾಪಕರು ಹೇಳಿದರು, ನಮ್ಮ ನಿರ್ದೇಶಕರು, ಆ ನಿರ್ಮಾಪಕರು ಉತ್ಸಾಹದಿಂದ ಆಚೆ ಬರಬೇಕಲ್ಲ. ಕನ್ನಡ ಚಿತ್ರವನ್ನು ನೋಡ್ತಕ್ಕಂಥ ಆ ಥಿಯೇಟ್ರಿಗೆ ಹೋಗಿ ನೋಡ್ತಕ್ಕಂಥ ಟೈಮ್ ನಮ್ಮಲ್ಲಿ ಇವತ್ತು ಯಾರಿಗೂ ಇಲ್ಲ, ಇವತ್ತು ಉಳಿದಿಲ್ಲ. ಇವತ್ತು ಒಂದು ಕಾಲದಲ್ಲಿ ನಾವೆಲ್ಲ ಚಿತ್ರ ನೋಡಬೇಕು ಅಂತ ಹೇಳಿದ್ರೆ ನಾವು ಭಾಳ ಖುಷಿಯಿಂದ ಹೋಗ್ತಾ ಇದ್ದೇವೆ. ಇವತ್ತು ಅದನ್ನೂ ಹೇಳಿದರು ಇವರು, ದಿನಕ್ಕೊಂದು ಚಿತ್ರದಂತೆ ತೆಗೆದಾಗ ಯಾವ ರೀತಿ ಅದಕ್ಕೆ ಪ್ರೋತ್ಸಾಹ ಸಿಗ್ತದೆ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಕನ್ನಡ ಭಾಷೆ ನೆಲ ಇವತ್ತು ಉಳಿಬೇಕಾಗ್ತದೆ. ಅಲ್ಲಿ ಯಕ್ಷಗಾನ ಕೂಡ ತೋರಿಸಿದ್ದೀರಿ. ಯಕ್ಷಗಾನ ಕಲಾವಿದರು ಇವತ್ತು ಎಲ್ಲಿ ಉಳಿದಿದ್ದಾರೆ? ಎಲ್ಲೋ ಒಂದು ಕಡೆ ಉಳ್ಕೊಂಡಿದ್ದಾರೆ. ಆ ಉಳಿದಿರ್ತಕ್ಕಂಥದ್ದು ಇನ್ನೂ ಹೆಚ್ಚು ಆಚೆ ಬರಬೇಕಾಗ್ತದೆ. ಜಾನಪದ ಕಲೆ ಸಾಹಿತ್ಯ, ನಮ್ಮ ತತ್ವಪದಗಳ ಆಧಾರದಲ್ಲಿ ಜಾನಪದ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ನಮ್ಮ ಹಿಂದಿನವರು ಉತ್ತಮವಾದ ನಾಡನ್ನು ಕಟ್ಟಿದ್ದಾರೆ, ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಿದ್ದಾರೆ. ಇವತ್ತು ಸ್ವಾಸ್ಥ್ಯ ಸಮಾಜ ಇವತ್ತು ಉಳಿದಿಲ್ಲ. ಇವತ್ತು ಅವರು ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ತುಂಬ ಅತ್ಯಂತ ಉತ್ತಮವಾದ ಆರೋಗ್ಯಕರವಾದ ನೆಮ್ಮದಿಯ ಜೀವನವನ್ನು ಮಾಡಿದಂಥ ನಮ್ಮ ಹಿರಿಯರು, ನಮ್ಮ ಮನೆಯಲ್ಲಿ 5-6 ಜನ ಮಕ್ಕಳು ನಮ್ಮ ಇದ್ದರು. ಇವತ್ತು ಒಂದೊಂದು ಮಗು ಸಾಕೋಕ್ಕೆ ಕಷ್ಟ ಆಗ್ತಾಯಿದೆ. ಇವತ್ತು ಅಂಥ ನಾಡಿನಲ್ಲಿ ಅವರು ಯಾವುದೇ ವಿದ್ಯೆಯನ್ನು ಕಲೀಲಿಲ್ಲ, ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ಟಿ ಉತ್ತಮವಾದ ಬದುಕನ್ನು ಕಟ್ಟಿಕೊಟ್ರು ನಮಗೆ. ಇವತ್ತು ಇಷ್ಟೊಂದು ಉತ್ತಮವಾದ ಪರಿಸರದೊಟ್ಟಿಗೆ ನಾವು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಇಂಥ ಚಿತ್ರಗಳ ನಿರ್ವಹಣೆ ಮಾಡೋ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರದ್ದು ಪಾತ್ರ ಇದೆ. ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಇವತ್ತು ಪರಿಸರ ಉಳಿದೇ ಇದ್ದರೆ ನಾವು ಯಾರೂ ಉಳಿಯೋದಿಲ್ಲ. ಇವತ್ತು ಕೃಷಿ ಬದುಕು ನಮ್ಮಿಂದ ದೂರ ಆಗಿದೆ. ಇವತ್ತು ಕೃಷಿ ಬದುಕು ಲಾಭದಾಯಕ ಅಂತ ನಾವು ತೋರಿಸದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇ ಮುಂದೊಂದು ದಿನ ತಿಂತಕ್ಕಂಥ ಅನ್ನ ಮತ್ತು ನೀರಿಗೆ ನಾವೆಲ್ಲ ಕಷ್ಟಪಡಬೇಕಾದಂಥ ದಿನ ಬರ್ತದೆ. ಜೇಬು ತುಂಬ ದುಡ್ಡಿರುತ್ತೆ, ಆದರೆ ಊಟ ಇರಲ್ಲ, ನೀರಿರಲಿಲ್ಲ. ಇವತ್ತು ಆ ಕೃಷಿ ಬದುಕು ಕೂಡ ಬೇಕಾಗಿದೆ. ಕೃಷಿ ಬದುಕು ನಮ್ಮ ಪರಿಸರದಲ್ಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಪರಿಸರ ಅತ್ಯಂತ ಶ್ರೀಮಂತವಾಗಿದೆ. ಆ ಶ್ರೀಮಂತ ಪರಿಸರವನ್ನು ಇನ್ನೂ ಹೆಚ್ಚು ಶ್ರೀಮಂತ ಮಾಡ್ತಕ್ಕಂಥ ಕೆಲಸವನ್ನು ಇಂತಹ ಚಿತ್ರಗಳ ಮುಖಾಂತರ ನಮ್ಮ ರಕ್ಷಿತ್ ಇರ್ಬೋದು, ನಮ್ಮ ನಿರ್ದೇಶಕರಿಗಾಗಲೇ ಮಾತಾಡಿ ನೀವೆಲ್ಲ ಭಾಳ ದಿಗ್ಗಜರಿದ್ದೀರಿ. ಇವತ್ತು ಇಲ್ಲಿ ಕಾಳಿಂಗ ಸರ್ಪದ ಸಂಪೂರ್ಣ ಉತ್ತಮವಾದ ದಿನ ನಡೆಯುವ ಅದರದ ಬದುಕನ್ನು ಅರ್ಥವರು ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಹಾಗಾಗಿ ನಾವು ಪ್ರಾಣಿ ಸಂಕುಲ ಇವತ್ತು ಆಗುಂಬೆ ಘಾಟ್ ಇರ್ಬೋದು, ಚಾರ್ಮಾಡಿ ಘಾಟ್ ಇರ್ಬೋದು, ನಮ್ಮ ಶಿರಾಡಿ ಘಾಟ್ ಇರ್ಬೋದು, ನೀವೆಲ್ಲ ನೋಡ್ತೀರಿ. ನೀವು ಅಲ್ಲಿ ಮಂಗಗಳು ಬಂದು ಅಲ್ಲಿ ಕಟ್ಟೆ ಮೇಲೆ ಕೂರ್ತವೆ. ಯಾಕೆ ಕೂರ್ತವೆ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಂಥವ್ರು, ಧರ್ಮಸ್ಥಳಕ್ಕೆ ಹೋದಂಥವ್ರು, ಅಥವಾ ಹೊರನಾಡಿಗೆ ಹೋದಂಥವ್ರು, ಶೃಂಗೇರಿ ದೇವಸ್ಥಾನಕ್ಕೆ ಹೋದವರು ಹಣ್ಣು ಕಾಯಿ ಅಂಥದ್ದನ್ನು ಕೊಡ್ತಾರೆ ಅಂತೇಳಿ ಎಂಥ ದುಃಖ ಬರ್ತದೆ ಅದನ್ನು ನೋಡಿದರೆ. ಇವತ್ತು ನಾವು ಆ ಪ್ರಾಣಿ ಸಂಕುಲವನ್ನು ಬೆಳೆಸೋದಾದರೆ ಹಾಗೆ ಹಿಂದೆ ಸಾಲು ಮರದಲ್ಲಿ ನಾವು ಹೋದರೆ ನೇರಳೆ ಮರ, ಹತ್ತಿಹಣ್ಣಿನ ಮರ, ಅರಳಿ ಮರ, ಹಣ್ಣುಗಳು ಬಿಡ್ತಕ್ಕಂಥ ಸಾಲು ಮರದಲ್ಲಿ ನಾವು ರೋಡ್ ಸೈಡ್ ಸಿಗ್ತಾ ಇದ್ದಂಥದ್ದು. ಇವತ್ತು ಅಂಥದ್ದು ಒಂದು ಮರ ನಾವು ನೋಡೋಕ್ಕಾಗಿಲ್ಲ. ಇವತ್ತು ಇಲ್ಲಿ ಹೋದರೂ ಅಕೇಶಿಯ ನೀಲಗಿರಿ ಬೆಳೆದು ಇವತ್ತು ಸಂಪೂರ್ಣ ಹಾಳಾಗೋಗಿದೆ. ಆ ಪ್ರಾಣಿಗಳಿಗೆ ಸರಿಯಾದ ರೀತಿ ಊಟ ಸಿಕ್ಕಿದರೆ ಅವ್ಯಾಕೆ ಬಂದು ಬೀದಿನಲ್ಲಿ ಕೂಡ್ತಾ ಇವತ್ತು ಪಕ್ಷಿ ಸಂಕುಲ ಅಂತೂ ಸರ್ವನಾಶ ಆಗಿದೆ. ಇವತ್ತು ಆ ಪಕ್ಷಿ ಸಂಕುಲನ ನಾವು ಉಳಿಸ್ಬೇಕು. ಅದೇ ರೀತಿ ಇವತ್ತು ಕಾಳಿಂಗ ಸರ್ಪ ಯಾವ ಪ್ರಾಣಿಗಳು ಕೂಡ ನಮಗೇನು ತೊಂದರೆ ಮಾಡೋದಿಲ್ಲ. ನಾವು ಅವ್ರಿಗೆ ತೊಂದರೆ ಮಾಡಿದರೆ ಮಾತ್ರ ಅವು ನಮ್ಗೆ ತೊಂದರೆ ಮಾಡ್ತವೆ. ಇದನ್ನು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ಈ ಚಿತ್ರ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಚಿತ್ರ ಎಲ್ಲ ಸಾರ್ವಜನಿಕ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಕೆಲಸ ಆಗಿ ಈ ರಕ್ಷಿತ್ ಮತ್ತು ಅವರೆಲ್ಲ ಸಂಘಟನೆಗಳು ಏನು ತಯಾರು ಮಾಡಿದರೆ
ಈ ಚಿತ್ರೋದ್ಯಮ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.